ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅದೇ ಥರ 7ನೇ ತಿಂಗಳಲ್ಲಿ ವೃಷಭ ರಾಶಿಗೆ ಸಿಕ್ಕಾಪಟ್ಟೆ ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತಾ ಇದ್ದಾನೆ. ಶನಿಗ್ರಹ ತುಂಬ ಸ್ಟ್ರಾಂಗ್ ಆಗಿದ್ದಾನೆ. ಗುರು ಹಲವಾರು ರೀತಿಯಲ್ಲಿ ಯೋಗವನ್ನು ಕೊಡ್ತಿದ್ದಾನೆ. ಆದರೆ 4ನೇ ಮನೇಲಿ ಕೇತು, 10ನೇ ಮನೇಲಿ ರಾಹು. ಗುರುಗ್ರಹ ಗುರುಬಲ ಇದ್ದರೂ ಕೂಡ ನಿಮಗೆ ಶನಿ ಬಲ ಇದ್ದರೂ ಕೂಡ 10ನೇ ಮನೇಲಿ ರಾಹು ಗ್ರಹ ಇರೋದ್ರಿಂದ ನಿಮಗೆ ಯಾವ ಬಿಗ್ನೆಸ್ಸು ಕೈ ಹಿಡಿಯಲ್ಲ. ಖಂಡಿತಲ್ಲೂ ಕೂಡ ನೀವು ಡಿ ಕೆ ಶಿವಕುಮಾರ್ ವೃಷಭ ರಾಶಿ ಅವ್ರಿಗೆ ರಾಜಕೀಯದೆಲ್ಲ ಇದ್ದಾರೆ, ಅವ್ರು ಮಾಡೋದಕ್ಕೆಲ್ಲ ಅಡಚಣೆ ಮಾಡ್ತಿದ್ರು. ಮುಂಚೆ ಯಾರೋ ಮಾಡ್ತಾಯಿದ್ರು, ಇವ್ರು ಮಾಡಿಸೋರು. ವೃಷಭ ರಾಶಿಯವ್ರಿಗೆ ಒಂದಲ್ಲ ಒಂದು ಅಡಚಣೆ. ನೀವು ವೃಷಭ ರಾಶಿಯವ್ರಿಗೆ ಸಿಕ್ಕಾಬಟ್ಟೆ ಒಳ್ಳೆಯದಾಗಬೇಕಂದ್ರೆ ನೀವು ರಾಹು ಗ್ರಹಕ್ಕೂ ನಾಗರಕಲ್ಲಿಗೂ ಹಾಲು ಹಾಕಬೇಕು. ಮತ್ತು ನಿಮ್ಮಲ್ಲಿ ರಾಹು ಕೇತು ಸ್ಟೋನನ್ನು ಕೊಡ್ತೀನಿ. ರಾಹು ಕೇತು ಸ್ಟೋನನ್ನು ತಲೆಗೆ ನೀಳಿಸ್ಬಿಟ್ಟು ಯಾವುದಾದ್ರು ಕೆರೆಗೆ ಹೊಳೆಗೆ ಹಾಕ್ಬಿಟ್ಟು ಬರ್ರಿ, ನಿಮ್ಮ ಮನೇಲಿ ಪೂಜೆ ಮಾಡಿ. ರಾಹು ಕೇತು ಸ್ಟೋನನ್ನು ತಗೊಂಡೋಗಿ ನಿಮ್ಮ ಮನೆಯಲ್ಲಿರುವಂಥ ಹಾಕಿ. ಊರಲ್ಲಿ ದುಡ್ಡಿಲ್ಲ, ನಾವು ಬಡವರು, ಖಂಡಿತಲೂ ಇಲ್ಲ. ರಾಶಿ ಚಕ್ರಗಳನ್ನ ಹಾಕಿ ಗುರುಗಳೇ, ರಾಶಿಗಳನ್ನೇ ಹಾಕಿ ಚೆನ್ನಾಗಿ ಆಗ್ತಿದ್ರೆ ರಾಶಿಗಳನ್ನೇ ನೋಡಿದಾಗ ಖುಷಿ ಆಗ್ತಾಯಿತ್ತು ನನಗೆ ನನ್ನ ಸ್ಟೋನ್ಗಿಂತ. ಅದರಲ್ಲಿ ಅದ್ಭುತವಾಗಿ ಭಾಳ ಮಿರಾಕಲ್ ವೃಷಭ ರಾಶಿಯವರಿಗೆ ಇದಕ್ಕಿಂತ ಅದೇ ಚೆನ್ನಾಗಿ ಇದೆ. ವೃಷಭ ರಾಶಿಯವರಿಗೆ ನಿಮಗೆ ನಾನು ಹೇಳೋವಂಥ ಪಾಯಿಂಟ್ಸ್ನ ಹೇಳ್ತಾ ಹೋಗ್ತೀನಿ. ವೃಷಭ ರಾಶಿಯವರಿಗೆ ನೀವು ಹಾಕ್ಬೇಕಾರಂತ ಮನೆಯಲ್ಲಿ ಭಾಳ ವಿಶೇಷವಾಗಿ ಮನೆಯಲ್ಲಿ ಆ ಫೋಟೋಗಳನ್ನ ಹಾಕಿ ಸರ್, ದೇವ್ರ ಫೋಟೋಗಳನ್ನ ಸಖತ್ತಾಗಿದೆ. ವೃಷಭ ರಾಶಿಯವರಿಗೆ ಸಿಕ್ಕಾಪಟ್ಟೆ ಪಾಸಿಟಿವ್ ಬರಬೇಕು ಅಂದರೆ ನಿಮ್ಮ ಲೈಫಲ್ಲಿ ನೀವು ಮನೆಯಲ್ಲಿ ತೊಗರಿಬೇಳೆ, ಖಂಡಿತ ಕೂಡ ತೊಗರಿಬೇಳೆ ಮತ್ತು ಹುಳ್ಳಿಕಾಳನ್ನ ಚೆನ್ನಾಗಿ ನ್ಯೂಳಿಸಿ, ಯಾವುದಾದ್ರು ಭಾಳ ನ್ಯೂಸಿ ಪೂಜೆ ಮಾಡಿ ಹಸುಗಳಿಗಾರು ತಿನ್ನಿಸಿ, ಇಲ್ಲ ಕೆರೆಗಾರು ಹಾಕಿ. ಹುಳ್ಳಿಕಾಳು ಬದಲಿಕೆಳಿ, ಹುಳ್ಳಿಕಾಳು ಮತ್ತು ಉದ್ದಿನಕಾಳು ಬಂದು ರಾಹು ಗ್ರಹ, ಹುಳ್ಳಿಕಾಳು ಬಂದು ಕೇತು ಗ್ರಹ. ಇವೆರಡೂ ಕೂಡ ಸುಖ ಸ್ಥಾನದಲ್ಲಿ, ದಶಮ ಸ್ಥಾನದಲ್ಲಿ ನಿಮಗೆ ಕಾಟ ಕೊಡ್ತಾನೆ. ಇದನ್ನು ನೀವು ಚೆನ್ನಾಗಿ ನೆನೆ ಹಾಕಿ ಹಸುಗಳಿಗೆ ತಿನ್ನಿಸಿ. ಮತ್ತು ಈ ಟೈಮಲ್ಲಿ ನೀವು ಹುಳ್ಳಿಕಾಳನ್ನು ದಯವಿಟ್ಟು ಮತ್ತು ಉದ್ದಿನಕಾಳನ್ನ ತಿನ್ನೋಕ್ಕೊಡಿ. ಉದ್ದಿನ ವಡೆ ಹುಳ್ಳಿಕಾಳನ್ನ ತಿಂದರೆ ವೃಷಭ ರಾಶಿಯಲ್ಲಿ ಬಿಗ್ನೆಸ್ ಎಲ್ಲ ಲಾಸ್ ಆಗುತ್ತೆ. ಉದ್ದಿನಕಾಳು ಹುಳ್ಳಿಕಾಳನ್ನು ಈ ತಿಂಗಳು ತಿನ್ನಬೇಡಿ. ನಿಮಗೆ ದಶಮ ಸ್ಥಾನದಲ್ಲಿ ರಾಹು ಗ್ರಹ ಇದು, ಸುಖ ಸ್ಥಾನದಲ್ಲಿ ಕೇತುಗ್ರಹ. ಎಷ್ಟು ಹುಳ್ಳಿಕಾಳು ಸಾರು ಊಟ ಮಾಡ್ತಿರೋ, ಎಷ್ಟು ಉದ್ದಿನ ವಡೆ ತಿಂತಿರೋ, ನಿಮಗೆ ಅವತ್ತು ಸಕ್ಸಸ್ ಕಮ್ಮಿ ಆಗುತ್ತೆ. ಉದ್ದಿನ ವಡೆ ತಿನ್ನಬೇಡಿ, ಹುಳ್ಳಿಕಾಳು ತಿನ್ನಬೇಡಿ. ವೃಷಭ ರಾಶಿಯಂತೂ ಇದನ್ನು ಯಾವುದೂ ತಿನ್ನಬೇಡಿ. ಇದನ್ನು ದಾನವಾಗಿ ಹಸುಗಳಿಗೆ ಕೊಡಿ, ನಿಮ್ಮ ಪಾಸಿಟಿವ್ ಕೊಡುತ್ತೆ. ಹಸುಗಳಿಗೆ ಕೊಡಿ, ಸಮುದ್ರಕ್ಕೆ ಹಾಕಿ, ಮೀನು ತಿಂತವೆ, ತುಂಬ ಒಳ್ಳೆಯದು. ಇದನ್ನು ಹಾಕಿದ ತಕ್ಷಣ ನಿಮ್ಮ ವೃಷಭ ರಾಶಿಯಲ್ಲಿ ಕೆಲಸ ಕ್ಲಿಯರ್ ಆಗುತ್ತೆ. ಯಾವ ಟೆಂಪಲ್ಗೆ ಹೋಗ್ಬೇಡಿ, ಇದು ಸಿಂಪಲ್ ಪರಿಹಾರ, ಪಟ್ಟಂತ ಮುಗಿಸಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ವೃಷಭ ರಾಶಿಯವರಿಗೆ ಅದ್ಭುತವಾದ ಒಂದು ಬ್ಯಾಸ್ಲೆಟ್ ನೋಡಿ, ನನ್ನಲ್ಲಿರುವಂಥ ಈ ಒಂದು ಬಹಳ ಅದ್ಭುತವಾದ ಶನಿಗ್ರಹದ ಸಂಬಂಧಪಟ್ಟಂಥ ಬ್ಯಾಸ್ಲೆಟನ್ನು ನಾನು ಕೊಡ್ತೀನಿ. ಇದನ್ನು ಯೂಸ್ ಮಾಡ್ಕೊಳ್ಳಿ. ಇದರ ಜೊತೆಗೆ ಒಂದು ಶುಕ್ರ ಗ್ರಹದ ಒಂದು ಬ್ಯಾಸ್ಲೆಟ್ ಕೊಡ್ತೀನಿ, ಅದ್ಭುತವಾದ ರಾಜಯೋಗನ ಕೊಡ್ತೀನಿ. ಈ ಥರ ಇರುತ್ತೆ, ವೈಟ್ ಆಗಿರುತ್ತೆ. ಇದು ಶುಕ್ರ ಗ್ರಹದ ಬ್ಯಾಸ್ಲೆಟನ್ನು ಯೂಸ್ ಮಾಡಿ. ತುಂಬ ಅಂದರೆ ನಿಮ್ಮ ಲೈಫಲ್ಲಿ ವೃಷಭ ರಾಶಿ ಟೈಮ್ ಚೆನ್ನಾಗಿದೆ ಅಂತಂದರೆ ನನಗೆ ಬಿಗ್ನೆಸ್ ಆಗ್ತಾಯಿಲ್ಲ, ವ್ಯಾಪಾರ ಆಗ್ತಾಯಿಲ್ಲ, ಜ್ಯೋತಿಷ್ ಹೇಳ್ತೀನಿ, ಜ್ಯೋತಿಷ್ ಹೇಳೋದು ದುಡ್ಡಿಲ್ಲ, ಅಸ್ಟ್ರಾಲಜಿ ಹೇಳ್ತೀನಿ, ದುಡ್ಡು ಆಗ್ತಾಯಿಲ್ಲ, ದೇವ್ರ ಪೂಜೆ ಮಾಡ್ತೀನಿ, ಆಗ್ತಾಯಿಲ್ಲ, ಹೋಮ ಮಾಡ್ತೀನಿ, ಪೂಜೆ ಆಗ್ತಾಯಿಲ್ಲ. ವೃಷಭ ರಾಶಿ ಟೈಮ್ ಚೆನ್ನಾಗಿದೆ ಅಂತ ನೀವು ಜ್ಯೋತಿಷ್ ಹೇಳ್ತಿರ್ತೀರ, 4 ಬುಕ್ ಓದ್ತೀರ, ಎಲ್ಲ ಮಾಡ್ತೀರ. ಎಷ್ಟೋ ಜನ ನಾನು ಸುಮ್ಮನೆ ಅಬ್ಸರ್ವ್ ಮಾಡ್ತೀನಿ. ಎಷ್ಟೋ ಜನದನ್ನು ಆಫೀಸ್ ಮಾಡಿರ್ತಾರೆ, ಫೋನ್ ಮಾಡಿ ಅವ್ರ ಪಕ್ಕದಲ್ಲಿ ಹೋದರೆ ಪಕ್ಕದ ಮನೆಯವ್ರಿಗೆ, ಪಕ್ಕದ ಮನೆಯವ್ರಿಗೆ, ಅಲ್ಲಿರೋ ಹಣ್ಣು ಅಂಗಡಿಯವ್ರಿಗೆ, ಎಳ್ನೀರು ಅಂಗಡಿಯವ್ರಿಗೆ ಅವ್ರು ಯಾರು ಅಂತ ಗೊತ್ತಿರಕ್ಲ. ಯಾಕೆ ಗೊತ್ತಿರಕ್ಲ ಅಂದರೆ ಅವ್ರು ಬರೀ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಸುಮ್ಮನೆ ಹಿಂಗೆ ತಳ್ಳಬೇಕಾದ್ರೆ ಪರಿಚಯ ಆಗಿರ್ತಾರೆ, ಅಕ್ಕಪಕ್ಕ ಜನ ಹೋಗಿರಕ್ಲ. ನೀವು ಅಡ್ರೆಸ್ ಕೇಳೋಕ್ಕೆ ಹೋದಾಗ ಯಾರು ಇನ್ಸ್ಟಾಗ್ರಾಮ್, ಯೂಟ್ಯೂಬಲ್ಲಿ ಅಡ್ರೆಸ್ ಕೇಳೋಕ್ಕೆ ಹೋಗಿ ಏನೋ ನೋಡಿ ನೀವು ಇಷ್ಟ ಆಗಿ ಜ್ಯೋತಿಷ ಕೇಳಕ್ಕೆ ಹೋಗ್ತೀರಾ. ಅವಾಗ ಹೋಗಿ ಕೇಳಿ ಅಕ್ಕಪಕ್ಕ, ಅವ್ರು ಯಾರು ಗೊತ್ತಿಲ್ಲ ಅಂದರೆ ನೀವು ತಿಳ್ಕೊಬೇಕು, ಅವ್ರು ಒಳ್ಳೆ ಜ್ಯೋತಿಷ್ಯರಲ್ಲ, ಒಳ್ಳೆ ಅಸ್ಟ್ರಾಲಜರಲ್ಲ, ಬದುಕೋಕ್ಕೋಸ್ಕರ ಮಾಡ್ಕೊತವ್ರೆ. ಜ್ಯೋತಿಷ್ಯ ಬಂತು ಅಂತ ಜ್ಞಾನಿಂದಲ್ಲ. ನೀವು ಬೇಕಾದ್ರೆ ಯಾರೇ ಜ್ಯೋತಿಷ್ಯರ ಹತ್ರ ನೀವು ಸುಮ್ಮನೆ ಚೆಕ್ ಮಾಡಿ ಅವರ ಆಫೀಸ್ ಅಕ್ಕಪಕ್ಕ. ಸರ್ ಇವ್ರ ಆಫೀಸ್ ಎಲ್ಲಿದೆ ಅಂದರೆ ಗೊತ್ತಿಲ್ಲ ಅಂತಾರೆ. ಗೊತ್ತಿಲ್ಲ ಅಂದಾಗ ಅವಾಗ ಅರ್ಥ ಮಾಡ್ಕೋಬೇಕು, ಇವ್ರು ಫೇಮಸ್ ಆಗಿಲ್ಲ. ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ತುಂಬ ಚೆನ್ನಾಗಿ ಬಟ್ಟೆ ಹಾಕ್ಕೊಂಡು, ತುಂಬ ಚೆನ್ನಾಗಿ ವೇಷ ಹಾಕ್ಕೊಂಡು, ತುಂಬ ಚೆನ್ನಾಗಿ ನಾಟಕ ಮಾಡ್ಕೊಂಡು ಜ್ಯೋತಿಷ್ಯ ಹೇಳ್ದಂಗೆ ಎದುರುಗಡೆ ಹೇಳೋಕ್ಕಾಗಲ್ಲ. ಬರೆದಿಟ್ಕೊಳ್ಳಿ, ಎದುರುಗಡೆ ಜ್ಯೋತಿಷ್ಯ ಹೇಳ್ಬೇಕಂದ್ರೆ ತುಂಬ ಕಷ್ಟ. ಎಷ್ಟು ವೈರಲ್ ಆಗ್ತಾಯಿಲ್ಲ ನನ್ನ ಮಾತುಗಳು, ಎಷ್ಟು ವೈರಲ್ ಆಗ್ತಾಯಿಲ್ಲ. ಅಷ್ಟು ವಿಷಯಗಳನ್ನ ಹೇಳ್ತಾ ಇದ್ದೀನಿ, ನನಗೆ ಸಾಕಾಗ್ತಾಯಿಲ್ಲ ಅಷ್ಟು ವಿಷಯಗಳು. ಇವ್ರಿಗೆಲ್ಲ ಏನೋ ಜ್ಯೋತಿಷ ನಾರ್ಮಲ್ ಆಗುತ್ತೆ. ಇವಾಗ ನೋಡಿ, ಒಂದು ಪುಟಾಣಿ ಕಥೆನ ಹೇಳ್ತೀನಿ, ಇದು ಸತ್ಯ. ನನ್ನ ಲೈಫಲ್ಲಿ ನಾನು ಇವತ್ತರೆಗೂ ಜ್ಯೋತಿಷ್ಯ ಕ್ಲಾಸ್ ಅಂತ ಯಾವುದಕ್ಕೆ ಹೋಗಿಲ್ಲ. ಒಂದು ಅಕಸ್ಮಾತಾಗಿ ಈ ಒಂದು ಈಲಿಂಗ್ ಕ್ಲಾಸ್ ಒಂದು ಸರಿ ನಾನು ಅಟೆಂಡ್ ಮಾಡಿದೆ. ಈಲಿಂಗ್ ಕ್ಲಾಸಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಬಹಳ ವಿಶೇಷವಾಗಿ ಇದನ್ನು ತುಂಬ ಚೆನ್ನಾಗಿ ನಿಮ್ಮ ಗಂಡಂದಿರಿಗೂ, ನಿಮ್ಮ ಹೆಂಡಂತಿರಿಗೂ, ನಿಮ್ಮ ಮಕ್ಕಳಿಗೂ, ಇಲ್ಲ ಗುರು ಹಿರಿಯರು ಇದನ್ನು ನಡ್ಕೊತಾರೆ. ಭಾಳ ವಿಶೇಷವಾಗಿ ಏನಾಗುತ್ತೆ, ಒಂದು ಬೆನ್ನು ಭಾಗದಲ್ಲಿ ನಾವು ಲಕ್ಷ್ಮಿನ ಪೂಜಿಸ್ತೀವಿ. ಹಸುನ ಪೂಜಿಸಿದಾಗ
ಮುಂದೆ ಪೂಜೆ ಮಾಡಿದ ಹಿಂದೆ ಬಂದು ಸಗಣಿ ಹಾಕುವಂಥ ಜಾಗದಲ್ಲಿ ಮಹಾಲಕ್ಷ್ಮಿ ವಾಸ ಮಾಡ್ತಾಳೆ ಅಂತ ಹೇಳಿ ನಾವು ಅಲ್ಲಿ ಬಹಳ ವಿಶೇಷವಾಗಿ ಆ ಜಾಗಕ್ಕೆ ನಾವು ಪೂಜೆ ಮಾಡ್ತೀವಿ. ಆ ಪೂಜೆ ಮಾಡಿದಾಗ ನಾವು ಕೈ ಮುಗಿದು ಪೂಜೆ ಮಾಡ್ತೀವಿ. ಅದೇ ಥರ ಈಲಿಂಗ್ ಕ್ಲಾಸಲ್ಲಿ ನಿಮ್ಗೆ ಹೇಳ್ಕೊಡೋವಂಥ ಒಂದು ಪಾಯಿಂಟ್ಸ್ ಏನಪ್ಪ ಅಂದರೆ, ನಿಮ್ಮ ಬ್ಯಾಕ್ ಸೈಡನ್ನು ನೀವು ದಯವಿಟ್ಟು ಹಿಂಗೆ ಒರೆಸ್ಕೊಳ್ಳಿ, ಕ್ಲೀನ್ ಮಾಡ್ಕೊಳ್ಳಿ, ನಿಮಗೆ ದುಡ್ಡು ಬರುತ್ತೆ ಅಂತ. ನಾವು ಸಣ್ಣ ಮಕ್ಕಳಿಗೆ ನೋಡಿ ಹೊತ್ತಾಗ ಆ ಮಗುನ ತೊಟ್ಟುತ್ತೀವಿ. ಆ ತೊಟ್ಟಿದ ತಕ್ಷಣ ಆ ಮಗು ಒಂದು ಚಾಕ್ಲೇಟ್ ಇಸ್ಕೊಳುತ್ತೆ, ಚಾಕ್ಲೇಟ್ ತಂದು ಕೊಡ್ತೀವಿ, ಅದಕ್ಕೆ ಏನು ಬೇಕು ಅಲ್ಲಿ ಕೇಳಿದ್ದೆಲ್ಲ ಕೊಡ್ತಾ ಹೇಳಿದಾಗ. ಅದೇ ಗುರು ಹಿರಿಯವರು ಕೂತಿರ್ತಾರೆ, ನಿಂತ್ಕೊಂಡಾಗ ಜಾಗ ಸಾಕಾಗಲ್ಲ, ಅವ್ರು ಹಿಂಗೆ ಅಂತ ಇರ್ತಾರೆ, ಬಾರಮ್ಮ ಬಾರಪ್ಪ ಅಂತ ಇರ್ತಾರೆ. ಒಬ್ಬೊಬ್ಬರು ಯಾಕೆ ಅವ್ರ ಹಿಂದೆ ಕೈ ಹಾಕ್ತಾರೆ ಅಂತ ಕೆಟ್ಟದಾಗ ಬೈತಾರೆ, ಇದು ತಪ್ಪು ಮಾಹಿತಿ. ಅದೇ ಥರ ಒಬ್ಬೊಬ್ಬರು ಅವರು ದೇವರು ಅಲ್ಲಿ ಅವ್ರು ಸಂದು ಬಂದವ್ರಿಗೆಲ್ಲ ಎದ್ದಿರೋಕ್ಕಾಗಲ್ಲ, ಕೂತಿರ್ತಾರೆ, ಈ ಏಜ್ ಆಗಿರುತ್ತೆ, ಅವ್ರು ಹಿಂಗೆ ಅಂತ ಇರ್ತಾರೆ. ಹಿಂಗಂದರೆ ಅಷ್ಟ ಐಶ್ವರ್ಯ ಬರುತ್ತೆ ನಿಮ್ಮ ಮನೆಯಲ್ಲಿ. ನಿಮ್ಮ ಗಂಡಂದಿರಿಗೆ ಇಲ್ಲ ನಿಮ್ಮ ಹೆಂಡಂತಿರಿಗೂ ನೀವು ಯಾವಾಗಲೂ ನೋಡಿ ಈ ಥರ ಅಂದು ನೋಡಿ, ನಿಮಗೆ ಮಿನಿಮಮ್ 1/4 ಗಂಟೆ ಎಕ್ಸಸೈಸ್ ಮಾಡಿ ನೋಡಿ. ಹೆಂಗೆ ಈ ಮುದ್ರೆ ಇಟ್ಕೊಳ್ತಿರೋ, ಈ ಮುದ್ರೆ ಹೇಗೆ ಇಟ್ಕೊಳ್ತಿರೋ ನಿಮಗೆ ತಪ್ಪಾಗಿ ಅನ್ನಿಸ್ಬೋದು. ಆದರೆ ವಿತ್ತಿನ ಒಂದು 15 ದಿವಸ ನೀವು ಮಾಡಿ ನೋಡಿ, ನಿಮ್ಮ ಮನೇಲಿ ಫೈನಾನ್ಸ್ ಡೆವಲಪ್ಮೆಂಟ್ ಆಗುತ್ತೆ, ಫೈನಾನ್ಸ್ ಅದ್ಭುತ ಆಗುತ್ತೆ. ನೀವು ಮಲಗ್ದಾಗ್ಲಾರು ಹಿಂಗೆ ನಿಮ್ಮ ಮಕ್ಕಳು ತೊಟ್ಟಂಗೆ ನಿಮ್ಮ ಗಂಡನ್ನಾರು ತೊಟ್ಟು ಮಲಗಿಸಿ, ಇಲ್ಲ ಗಂಡ ನಿಮ್ಮನ್ನಾರು ತೊಟ್ಟು ಮಲಗಿಸ್ಲಿ, ತುಂಬ ಪಾಸಿಟಿವ್ ಮೇಲೆ ಪಾಸಿಟಿವ್ ಬರುತ್ತೆ. ಈ ಮುದ್ರೆ ಮುಂದೆ ಇನ್ನೊಂದು ಮುದ್ರೆ ಇಲ್ಲ, ನೀವು ಬರೆದಿಟ್ಟು ಕೇಳಿ. ತುಂಬ ದೊಡ್ಡ VIP ಈ ಥರ ಇಟ್ಕೊತಾರೆ, ಕೂತ್ಕೋತಾರೆ, ಈ ಮುದ್ರೆ ಇಟ್ಕೊತಾರೆ, ಈ ಮುದ್ರೆ ಯೂಸ್ ಮಾಡ್ತಾರೆ, ಸುಮ್ಮನೆ ಕೂತಿರ್ಬೇಕಾರೆ ಈ ಮುದ್ರೆ ಎಲ್ಲ ಯೂಸ್ ಮಾಡ್ತಾರೆ. ಆದರೆ ನೀವು ಹಿಂದ್ಗಡೆನ ಒರೆಸಿ ತೊಟ್ಟಿ ಮಲಗಿಸಿ ನೋಡಿ, ವಿತ್ತಿನ ಬಿಗ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ. ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಫೈನಾನ್ಸ್ ಡೆವಲಪ್ಮೆಂಟ್ ಆಗುತ್ತೆ. ಹೇಗೆ ಈಲಿಂಗ್ ಕ್ಲಾಸಲ್ಲಿ ಇದೆಲ್ಲ ಹೇಳ್ಕೊಡ್ತಾರೆ, ಕ್ಲೀನ್ ಮಾಡ್ಕೊಳ್ಳಿ, ಇದು ಮಾಡ್ಕೊಳ್ಳಿ ಅಂತ. ಅವ್ರು ಅದನ್ನು ಕೂಡ ಹೇಳ್ಕೊಡ್ತಾರೆ, ಅರ್ಥ ಮಾಡ್ಕೊಳ್ಳಿ. ಅದರಲ್ಲಿ ತುಂಬ ಬೆನಿಫಿಟ್ ಇದೆ.